ನಮ್ಮ ಬದುಕು ಅಂತ ಹೇಳಿದಾಗ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಷ್ಟೋ ಕನ್ಫ್ಯೂಷನ್ಸ್ಗಳಿರುತ್ತೆ. ಆ ಕನ್ಫ್ಯೂಷನ್ಸ್ಗಳಲ್ಲಿ ಇರಬೇಕಾದ್ರೆ ಎಷ್ಟೋ ನಿರ್ಧಾರಗಳನ್ನ ತೆಗೆದುಕೊಂಡು ನಮ್ಮ ಬದುಕನ್ನೇ ಒಂದು ದೊಡ್ಡ ಅವಾಂತರ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಇದಕ್ಕೊಂದು ಕಥೆಯನ್ನ ಬುದ್ಧ ಹೇಳ್ತಾನೆ ಗೊತ್ತಾ, ಏನು ಮಾಡಬೇಕು, ಹೇಗೆ ಅದನ್ನ ನಾವು ಅಳವಡಿಸ್ಕೊಳ್ಬಹುದು ಅಂತ ಹೇಳಿ. ಇದು ಇವತ್ತಿನ ಭಕ್ತಿ ಸ್ಟುಡಿಯೋದ ವಿಶೇಷ. ನಮಸ್ಕಾರ, ನಾನು ಆರ್ಜೆ ನಿಖಿತಾ. ತುಂಬಾ ಹಿಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ಬುದ್ಧ ತನ್ನ ಎಲ್ಲ ಶಿಷ್ಯಂದ್ರ ಜೊತೆಗೆ ಹಾಗೆ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಬಾಯಾರಿಕೆ ಆಗುತ್ತೆ. ದೂರದಲ್ಲಿ ಒಂದು ಕೆರೆ ಇರುತ್ತೆ. ಒಬ್ಬ ಶಿಷ್ಯನನ್ನ ಕರೆದು, ಬಾರಪ್ಪ, ಇಲ್ಲಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಹೋಗಿ ನೀರನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾರಂತೆ. ಆ ಒಂದು ಕೆರೆಯಲ್ಲಿ ಎಲ್ಲ ದನ ಎಮ್ಮೆಯನ್ನೆಲ್ಲ ತೊಳಿತಾ ಇದ್ರು, ತುಂಬಾ ಜನ ಬಟ್ಟೆ ಒಗಿತಾ ಇದ್ರು. ಆ ನೀರು ಕುಡಿಯೋದಕ್ಕೆ ಸೂಕ್ತವಾಗಿರ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಅದು ಈ ಕೆಳಗಿನ ಮಣ್ಣೆಲ್ಲ ಮೇಲೆ ಬಂದ್ಬಿಟ್ಟಿತ್ತು, ನೀರು ಕುಡಿಯೋದಕ್ಕೆ ಆಗೋದಿಲ್ಲ. ಏನ್ ಮಾಡ್ತಾನೆ ಈ ಶಿಷ್ಯ? ವಾಪಸ್ ಬರ್ತಾನೆ ಬುದ್ಧನ ಹತ್ರ. ಗುರುಗಳೇ, ಆ ನೀರು ಕುಡಿಯೋದಕ್ಕೆ ಅಷ್ಟು ಸೂಕ್ತವಾಗಿರುವಂಥದ್ದಲ್ಲ ಅಂತ ಹೇಳಿ ಹೇಳ್ತಾರಂತೆ. ಸರಿ, ಪರವಾಗಿಲ್ಲ, ಹಾಗಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗು. ಇನ್ನೊಂದೆರಡು ನಿಮಿಷದಲ್ಲಿ ಮತ್ತೆ ಕಳಿಸ್ತಾರಂತೆ. ಮತ್ತೆ ಅದೇ ರೀತಿಯಾಗಿರುತ್ತೆ. ಆ ಶಿಷ್ಯ ಹೋಗಿ ವಾಪಸ್ ಬಂದ್ಬಿಟ್ಟು, ಗುರುಗಳೇ, ಆ ನೀರು ಕುಡಿಯೋದಕ್ಕೆ ನಿಜವಾಗ್ಲೂ ಸೂಕ್ತವಾಗಿಲ್ಲ, ಒಳ್ಳೇದಿಲ್ಲ, ಅದು ಆ ಮಣ್ಣೆಲ್ಲ ಮೇಲ್ ಬಂದ್ಬಿಟ್ಟಿದೆ, ಆಗೋದಿಲ್ಲ. ಸರಿ, ಗುರುಗಳು ಸುಮ್ಮನಾಗಿ ಬಿಡ್ತಾರೆ. ಆಮೇಲೆ ತುಂಬಾ ಹೊತ್ತಿನ ನಂತರ ಅದೇ ಶಿಷ್ಯನಿಗೆ ಹೋಗ್ಬಿಟ್ಟು, ಈಗ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾರಂತೆ. ನೋಡಿದ್ರೆ ಈಗ ಎಲ್ಲವೂ ಕೂಡ ತಿಳಿಯಾಗಿತ್ತು. ಮಣ್ಣೆಲ್ಲ ಮೇಲೆ ಬಂದಿದ್ದು ಕೆಳಗೆ ಮತ್ತೆ ಸೆಟಲ್ ಆಗಿಬಿಟ್ಟಿತ್ತು. ಪ್ರಶಾಂತವಾದಂತಹ ಪರಿಶುದ್ಧವಾದಂತಹ ನೀರು ಮೇಲ್ಗಡೆ ಇತ್ತು. ಈಗ ಹೋಗಿ ಆ ಬಟ್ಟಲಲ್ಲಿ ನೀರನ್ನ ತೆಗೆದುಕೊಂಡು, ಗುರುಗಳೇ, ಈಗ ಎಷ್ಟು ಪರಿಶುದ್ಧವಾಗಿ ಕಾಣಿಸ್ತು ಗೊತ್ತಾ, ಈ ಮಣ್ಣೆಲ್ಲವೂ ಕೂಡ ನೆಲದಲ್ಲಿ ಕರೆಕ್ಟ್ ಆಗಿ ಸೆಟಲ್ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟೆಲ್ಲ ಹೇಳಿದಾಗ ಗುರುಗಳು ಹೇಳ್ತಾರಂತೆ, ಇದೇ ರೀತಿ ನಮ್ಮ ಮನಸ್ಸು. ಎಷ್ಟೋ ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅಲ್ಲಿ ಇಲ್ಲಿ ಆಫೀಸ್ ಕತೆ, ಮನೆ, ನಮ್ಮ ಪರ್ಸನಲ್ ರಿಲೇಶನ್ಶಿಪ್ಸು, ಅದು ಇದು ಅಂತೆಲ್ಲ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದಾಗ ಯಾವುದೇ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಯಾವಾಗ ಅವೆಲ್ಲವೂ ತಿಳಿಯಾಗುತ್ತೋ, ಕೆಲವು ಸಮಯ ತೆಗೆದುಕೊಳ್ಳುತ್ತೆ, ಅದಕ್ಕೆ ಆ ಸಮಯ ಕೊಡಬೇಕು ನೀವು. ಅದಕ್ಕೆ ಆ ಮನಸ್ಸು ತಿಳಿಯಾದಾಗ ನೀವು ನಿರ್ಧಾರಗಳನ್ನ ತೆಗೆದುಕೊಂಡಾಗ ಅದೊಂದು ಎಫೆಕ್ಟಿವ್ ಡಿಸಿಷನ್ ಆಗಿರುತ್ತೆ, ಸೂಕ್ತವಾದಂತಹ ನಿರ್ಧಾರವಾಗಿರುತ್ತೆ. ತುಂಬ ಮನಸ್ಸಿನಲ್ಲಿ ಚಂಚಲತೆ ಇದೆ ಅಂತ ಹೇಳಿದಾಗ ಸ್ವಲ್ಪ ಹೊತ್ತು ಸುಮ್ಮನದ್ದು ಬಿಡಿ ಅಂತ ಹೇಳಿ ಬುದ್ಧ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಬಹುಶಃ ನಾವು ತಗೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವೂ ಕೂಡ ತೂಕದಿಂದ ಇರುತ್ತೆ, ಮತ್ತೆ ಅದು ತಪ್ಪು ನಿರ್ಧಾರವಾಗೋದಕ್ಕೆ ಸಾಧ್ಯವಿಲ್ಲ. ಏನನ್ಸುತ್ತೆ ಕಮೆಂಟ್ ಮಾಡಿ ಇಲ್ಲಿ. ಹಾಗೆ ನಮ್ಮ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ನ ನೀವು ಫಾಲೋ ಮಾಡೋದಕ್ಕೆ ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಇದು ಭಕ್ತಿ ಸ್ಟುಡಿಯೋ, ನಿಮ್ಮ ಜೊತೆ ನಾನು ಆರ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.